ಮುಂದುವರಿಸಿದ್ದಾರೆ. ಹಾಗೆ ಬಿ ಜೆ ಪಿಗರು ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಆದರೆ ಇದು ರಿಸಲ್ಟ್ ಜನ ಯಾವ ರೀತಿ ಉತ್ತರ ಕೊಡ್ತಾರೆ? ಯಾಕಂದರೆ ಈಗಾಗಲೇ ಹಿಂದಿನ ರಿಸಲ್ಟ್ಗಳನ್ನು ನೋಡಿದಾಗ ಲೋಕಸಭಾ ಚುನಾವಣೆಯಲ್ಲೇ ಆ್ಯಬ್ಸಲ್ಯೂಟ್ ಮೆಜಾರಿಟಿ 7-7 ಬಿ ಜೆ ಪಿ ಬಿಟ್ಬಿಡ್ತಾ ಇದ್ದರು ಜನ. ಮತ್ತು ವಿಧಾನಸಭೆ ಬಂದಾಗ ನಮ್ಮ ಏನಪ್ಪ ಅಂತಂದ್ರೆ ಕೇಜ್ರಿವಾಲ್ ಬಿಟ್ಬಿಡ್ತಾಯಿದ್ರು. ಅಂದ್ರೆ ಕೇಜ್ರಿವಾಲ್ ರಾಜ್ಯದಲ್ಲಿ ದೇಶಕ್ಕೆ ಪ್ರಧಾನಿ ಇರಲಿ ಅನ್ನೋಂಥ ರಿಸಲ್ಟ್ ದೇವರು ಕೊಟ್ಟಿದ್ದಾರೆ. ಆದರೆ ಈ ಸಲ ಏನು ಕೊಡ್ಬೋದು? ಯಾಕಂದರೆ ಕಾಂಗ್ರೆಸ್ಸಿಗರು ಗ್ಯಾರಂಟಿ ಬಗ್ಗೆ ಮಾತಾಡಲಿಕ್ಕಿದ್ದಾರೆ, ಬಿ ಜೆ ಪಿಯವರು ಗ್ಯಾರಂಟಿ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಇವರು ಒಬ್ಬರು ಕೊಡ್ತಾರಪ್ಪ ಅಂತಿಲ್ಲ, ಅವ್ರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಟ್ಟಿನಲ್ಲೇ ಗ್ಯಾರಂಟಿಗಳನ್ನು ಮುಖ್ಯ ಆಗಿಬಿಟ್ಟಾವೆ ಇವತ್ತು. ಯಾಕಂದರೆ ಗ್ಯಾರಂಟಿ ಆದರೆ ಅದಕ್ಕೆ ಓಟ್ ಬರ್ತಾವೆ ಅಂತೇಳಿ. ಅದರಲ್ಲಿ ಹೆಣ್ಮಕ್ಳಿಗೆ 1000, 1,500, 2,000 ಕೊಡುವಂಥ ಒಂದು ಏನಪ್ಪ ಅಂತಂದ್ರೆ ದುಡ್ಡು ಹಾಕುವಂಥ ಒಂದು ಕೆಲಸ ಮಾಡೋದ್ರಿಂದಾಗೆ ಸಹಜ 50% ಓಟುಗಳು ಅವ್ರ ಕಡೆ ಒಲಿಯುವಂಥ ಸಾಧ್ಯತೆಗಳಿದ್ದಾವೆ. ಅದೇನೂ ಇಲ್ಲಿ ಇವತ್ತು ಬಿ ಜೆ ಪಿನೂ ಈ ಒಂದು ರೇವಡಿಗಳಿಗೆ ಬೆಳೀತದೆ. ಮುಂದೆ ಅದೇ ಕಾಲಕ್ಕೆ ಕಾಂಗ್ರೆಸ್ಸು ಅದು ಬೆಳೀತದೆ. ಮತ್ತು ಆಮ್ ಆದ್ಮಿ ಪ್ರಶ್ನೆ ಎಲ್ಲ ಅವರ ಜೋರ್ದಾರ ಹೆಸರು ಮಾಡಿದಂಥವ್ರು. ಇವತ್ತು ಎಲ್ಲ ನೆಲೆಯಲ್ಲೇ ಈ ಕೇಜ್ರಿವಾಲ್ರ ಗದ್ದುಗೆ, ಶಕ್ತಿ ಇಲ್ಲದ ಗದ್ದುಗೆ ಒಲದು ಬರ್ತತನ ಅನ್ನುವಂಥ, ಅಲ್ಲಿ ಜನ ಇವರಿಗೆ ಓಟ್ ಹಾಕ್ತಾರ ಅನ್ನುವಂಥ ದೊಡ್ಡ ಒಂದು ಮೂಕ ಪ್ರಶ್ನೆ. ಆದರೆ ಅಲ್ಲಿ ಘಟಾನುಘಟಿಗಳನ್ನ ಮತ್ತು ಅವರು ಅಭ್ಯಾಸ ಮಾಡಿದಾಗ ಬಿ ಜೆ ಪಿ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಅಭ್ಯಾಸ ಮಾಡಿದಾಗ ಆಮ್ ಆದ್ಮಿ ಒಂದು ಕೈ ಹೆಚ್ಚಪ್ಪ ಅಂತ ಅನ್ನಿಸ್ತದೆ. ಬಟ್ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಹೊಂದಾಣಿಕೆ ಆಗಲಾರ್ದು ಪೆಟ್ಟು ಬೀಳ್ತದೇನೋ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನು ಸಂಬಂಧ ಇಲ್ಲ ಅನ್ನಿಸ್ತದೆ. ಅಲ್ಲಿ ಜನರನ್ನು ಎಲ್ಲ ಬುದ್ಧಿವಂತರಿದ್ದಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರು ಇದ್ದಾರೆ, ಅವರೆಲ್ಲ ಸ್ವತಃ ಬುದ್ಧಿ ಅದ. ಅವ್ರು ನಿಂತವ್ರು ಏನು ಡಿಸಿಷನ್ ತೊಗೊಂಡು ಒಳ್ಳೆ ಡಿಸಿಷನ್ ತೊಗೊತಾರೆ ಅಂತ ಹೇಳಿ ಹೇಳ್ತಾ ಕೇಜ್ರಿವಾಲ್ ಮಾತ್ರ ಈ ಸಲ ಹರಸಾಹಸ ಮಾಡ್ತಾ ಇದ್ದಾರೆ. ಮತ್ತು ಸನಾತನವನ್ನು ವಿರೋಧ ಮಾಡಿಲ್ಲ, ಆದರೆ ಈ ಸಲ ಮಾತ್ರ ಪೂರ್ತಿ ಸನಾತನ ತಮ್ಮೊಳಗೆ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಟೀಕೆಗೆ ಒಳಗಾಗಿದ್ದಾರೆ ಅಂತ ಹೇಳ್ತಾ ಕೇಜ್ರಿವಾಲ್ ಗೆಲ್ತಾರೋ ಅಥವಾ ಮೋದಿಯವ್ರು ಗೆಲ್ತಾರೋ ದೆಹಲಿ ಒಳಗೆ ನೋಡೋಣ. ಯಾರು ಗೆದ್ದರು ಅಷ್ಟೇ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗೋದಿಲ್ಲ ಅನ್ನೋದು ಇವರೆಲ್ಲ ಪ್ಲ್ಯಾನ್ಗಳಿಂದ ಗೊತ್ತಾಗ್ಲಿಕ್ಕೆ. ಭಾಳ ಏನು ಮಾಡೋರು ಎಲ್ಲರೂ ಬಿ ಜೆ ಪಿ, ಕಾಂಗ್ರೆಸ್, ಆಮ್ ಆದ್ಮಿ ಎಲ್ಲ ಏನು ಮಾಡೋರು ಗ್ಯಾರಂಟಿ ಅಷ್ಟೇ ಕೊಡೋರು. ಉದ್ಯೋಗ ಅಲ್ಲ, ಉದ್ಯೋಗ ಬೇಕಾಯ್ತಂದ್ರೆ ಹೊಸ ವ್ಯವಸ್ಥೆ ಹುಡುಕ್ಬೇಕಾಗ್ತದೆ ಅಂತೇಳಿ ಅನ್ನಿಸ್ತದೆ. ನೋಡೋಣ. ಇದು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.